ಇದೆ. ಎರಡನೇದಾಗಿ ಈಗ ನಾನು ಸೇವೆ ಸಲ್ಲಿಸುತ್ತಿರುವಂತಹ ಕಾನೂನು ಸೇವೆಗಳ ಪ್ರಾಧಿಕಾರ. ಕಾನೂನು ಸೇವೆಗಳ ಪ್ರಾಧಿಕಾರದ ಉಲ್ಲೇಖನ ಮಾಡಿದರೆ ಇಂಥ ಪ್ರಾಧಿಕಾರಗಳು ತಾಲೂಕು ಮಟ್ಟದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಯಾಗಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರವಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಾನೂನು ಸೇವಾ ಪ್ರಾಧಿಕಾರಗಳಿಗಾಗಿ ಸೇವೆಯನ್ನು ಸಲ್ಲಿಸುತ್ತಿವೆ. ಬಹುಮುಖ್ಯವಾಗಿ ಇವುಗಳದ್ದು 3 ಕಾರ್ಯ. ಒಂದು, ಕಾನೂನು ಅರಿವನ್ನು ಮಾಡುವುದು. ಎರಡನೇದ್ದು, ಕಾನೂನು ನೆರವನ್ನು ನೀಡೋದು. ನಮ್ಮಲ್ಲಿ ಪ್ಯಾನೆಲ್ ವಕೀಲರಿದ್ದಾರೆ. ನುರಿತ ವಕೀಲರು, ಅನುಭವ ವಕೀಲರು ಜನರಿಗಾಗಿ ಉಚಿತವಾಗಿ ಸೇವೆಯನ್ನು ಸಲ್ಲಿಸಬೇಕು ಅಂತ ನಮ್ಮಲ್ಲಿ ಅರ್ಜಿಯನ್ನು ಕೊಟ್ಟು ಅವರಿಗೆ ನೀಡಿದಂಥ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ನಮಗೆ ಬಂದು ಸಮಾಜಮುಖಿಯಾಗಿ ನಾವು ಸೇವೆಯನ್ನು ಸಲ್ಲಿಸ್ತೀವಿ ಅನ್ನುವಂತಹ ಒಂದು ಆಶಯದೊಂದಿಗೆ ನಮ್ಮಲ್ಲಿ ಬಂದು ಕೈ ಜೋಡಿಸಿ ಈ ಕಾನೂನು ನೆರವನ್ನು ಅವರ ಮೂಲಕ ಕೊಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಮೂರನೇದಾಗಿ ನಾವು ಮಾಡುವಂಥದ್ದು ಲೋಕ ಅದಾಲತ್. ಜನಸಾಮಾನ್ಯರು ನ್ಯಾಯಾಧೀಶರಿಗೆ ನಮ್ಮ ಪ್ರಕರಣವನ್ನು ಈ ರೀತಿಯಾಗಿ ಪರಿಹಾರವನ್ನು ಕೊಟ್ಟು ವಿಲೇವಾರಿ ಮಾಡಿ ಅಂತ ಹೇಳುವಂಥ ಅದ್ಭುತ ಪ್ರಕ್ರಿಯೆ ರಾಷ್ಟ್ರೀಯ ಲೋಕ ಅದಾಲತ್. ಈ ಲೋಕ ಅದಾಲತ್ಗಳನ್ನು ಆಯೋಜನೆ ಮಾಡೋದು ಕಾನೂನು ಸೇವಾ ಪ್ರಾಧಿಕಾರಗಳು. ಇಂತಹ ಒಂದು ಲೋಕ ಅದಾಲತನ್ನು ನಾವು ಆಯೋಜನೆ ಮಾಡಿ ಉಭಯ ಪಕ್ಷಗಾರನ್ನ ಕರೆಸಿ ಅವರಿಗೆ ಸಂಬಂಧಿಸಿದ ವಿವಾದಗಳನ್ನು ಚರ್ಚೆ ಮಾಡಿ ಅವರಲ್ಲಿ ಇರ್ತಕ್ಕಂಥ ಬರೀ ವ್ಯಾಜ್ಯ ಮಾತ್ರ ಅಲ್ಲ, ವಿವಾದವನ್ನು ಕೂಡ ಬಗೆಹರಿಸುವಂತಹ ಒಂದು ಕಾನೂನಾತ್ಮಕವಾದ ಅದ್ಭುತವಾದಂತಹ ವೇದಿಕೆ ಈ ಲೋಕ ಅದಾಲತ್.